ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 2ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವರುಣ್, ಇವತ್ತು ನಿನ್ನ ಮೊದಲನೇ ದಿನ ನಮ್ಮ ಅರುಣೋದಯ ಕಾಲೇಜ್ನಲ್ಲಿ. ಅಲ್ಲಿರೋ ಸ್ಟಾಫ್ಗಳಿಂದ ಹಿಡಿದು ಲೆಕ್ಚರ್ಸ್ ಪ್ರಿನ್ಸಿಪಾಲ್ವರೆಗೂ ನನಗೆ ಪರಿಚಯ ಇದೆ. ಅಲ್ಲಿ ಹೋಗಿ ಯಾವುದೇ ಎಡವಟ್ಟನ್ನು ಮಾಡ್ಕೋಬೇಡ. ನೀನು ಹಾಗೆ ಮಾಡ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು. ಆದರೂ ತಂದೆಯಾಗಿ ಬುದ್ಧಿ ಮಾತು ಹೇಳೋದು ನನ್ನ ಕರ್ತವ್ಯ. ಅದಕ್ಕೆ ಹೇಳಿದೆ, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೋ. ಆದರೆ ಒಂದು ವಿಷಯನ ನೆನಪಿಟ್ಕೋ, ಯಾವಿತ್ತು ಮರಿಬೇಡ. ನಾವು ತಗೊಳ್ಳೋ ಒಳ್ಳೆ ಮಾರ್ಕ್ಸ್ಗಿಂತ ಜೀವನದಲ್ಲಿ ನಮ್ಮ ನಡೆನುಡಿ ತುಂಬ ಮುಖ್ಯ ಆಗಿರುತ್ತೆ, ಗೊತ್ತಾಯ್ತಾ ಎಂದರು ಗಾಂಭೀರ್ಯಭರಿತ ಮಾತಿನಿಂದ ಸುಧೀಂದ್ರರವರು. ಸರಿ ಡ್ಯಾಡ್, ನಿಮ್ಮ ಹೆಸರಿಗೆ ಕಳಂಕ ತರೋ ಕೆಲಸನ ನಾನು ಯಾವತ್ತೂ ಮಾಡಲ್ಲ ಎಂದನು ವರುಣ್. ಎಲ್ಲರೂ ತಿಂಡಿ ತಿಂದು ಮುಗಿಸಿದರು. ವರುಣ್ ತಿಂಡಿ ತಿಂದು ಕೈ ತೊಳೆದು ಕಾಲೇಜ್ಗೆ ಹೊರಟನು. ಡ್ಯಾಡಿ, ಮಮ್ಮಿ, ನಾನಿನ್ನು ಬರ್ತೀನಿ. ಅಜ್ಜ ಅಜ್ಜಿ ಬಾಯ್. ಲೇ ಗೂಬೆ, ಬಾಯ್ ಕಡೆ ಎಂದು ಹೇಳಿ ಕಾರ್ ಕೀಯನ್ನ ಬ್ಯಾಗನ್ನು ತೆಗೆದುಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಹೊರಟನು ವರುಣ್. ಸರಿ ಕಣೋ ಮೊಮ್ಮಗನೇ, ಜೋಪಾನ ಎಂದರು ಅವನ ಪ್ರೀತಿಯ ಅಜ್ಜ ದ್ವಾರಕನಾಥ್ ಮತ್ತೆ ಅಜ್ಜಿ ಯಶೋಧ. ಕಾರಿನ ಡೋರನ್ನು ಓಪನ್ ಮಾಡಿ ಅದರೊಳಗೆ ಬ್ಯಾಗನ್ನು ಬಿಸಾಕಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತು FM ರೇಡಿಯೋ ಆನ್ ಮಾಡಿ ಕಾರನ್ನು ಸ್ಟಾರ್ಟ್ ಮಾಡಿದನು ಹುಡುಗ. ಕಾಲೇಜ್ಗೆ ಹೋಗುವ ಖುಷಿಯ ಮೂಡ್ನಲ್ಲಿದ್ದವನು ಇನ್ನಷ್ಟು FMನ ವಾಲ್ಯೂಮನ್ನು ಜಾಸ್ತಿ ಮಾಡಿದನು. ಮ್ಯೂಸಿಕನ್ನು ಎಂಜಾಯ್ ಮಾಡಿಕೊಂಡು ಡ್ರೈವ್ ಮಾಡುತ್ತಿದ್ದ ವರುಣ್ಗೆ ಅಕ್ಕಪಕ್ಕದಲ್ಲಿರುವ ವೆಹಿಕಲ್ನ ಸದ್ದು ಯಾವುದೂ ಕೇಳಿಸಲಿಲ್ಲ. ಮ್ಯೂಸಿಕ್ನ ವಾಲ್ಯೂಮ್ ಹೆಚ್ಚಾದಂತೆ ಅವನ ಕಾರಿನ ವೇಗವು ಹೆಚ್ಚಾಗುತ್ತಿತ್ತು. ಸಿಕ್ಕ ಕಡೆ ಕಾರನ್ನು ತೋರಿಸಿಕೊಂಡು ಹೋಗುತ್ತಿದ್ದ ವರುಣ್ ತನ್ನದೇ ಆದ ಲೋಕದಲ್ಲಿ ಮೈಮರೆತಿದ್ದ. ಅವನ ವಯಸ್ಸೇ ಹಾಗಲ್ಲವೇ? ಆಗ ರೋಡ್ ಕ್ರಾಸ್ ಮಾಡಬೇಕೆಂದು ಆ ಕಡೆಯಿಂದ ಬರುತ್ತಿದ್ದ ಒಬ್ಬ ವೃದ್ಧ ವ್ಯಕ್ತಿಯ ಕಾಲಿನ ಮೇಲೆಯೇ ಕಾರನ್ನು ಹತ್ತಿಸಿ ಬಿಟ್ಟನು ವರುಣ್. ಆ ವೃದ್ಧ ವ್ಯಕ್ತಿ ಅಲ್ಲೇ ಬಿದ್ದು ನೋವಿನಿಂದ ನರಳಾಡುತ್ತಿದ್ದರು. ತಕ್ಷಣ ಕಾರ್ಗೆ ಬ್ರೇಕ್ ಹಾಕಿ ನಿಲ್ಲಿಸಿದ ವರುಣ್ ಮ್ಯೂಸಿಕ್ನ ವ್ಯಾಲ್ಯೂಮನ್ನು ಕಡಿಮೆ ಮಾಡಿ, ಡ್ಯಾಮಿಟ್, ಸಾಯೋದಕ್ಕೆ ನನ್ನ ಗಾಡಿನೇ ಬೇಕಾಗಿತ್ತ? ರೋಡ್ ಕ್ರಾಸ್ ಮಾಡೋದಕ್ಕೆ ಆಗದಿದ್ದ ಮೇಲೆ ಯಾಕೆ ಬರಬೇಕು ಹೊರಗಡೆ? ಮನೇಲಿ ಬಿದ್ದಿರೋಕೆ ಆಗಲ್ವಾ? ಬೆಳಿಗ್ಗೆನೇ ನಮ್ಮ ಜೀವ ತಿನ್ನೋದಕ್ಕೆ ಅಂತಲೇ ಬರ್ತಾರೆ ಎಂದು ಹೇಳಿಕೊಂಡು ಕಾರ್ನ ಸ್ಟೇರಿಂಗ್ಗೆ ಬಲವಾಗಿ ಗುದ್ದಿದನು. ಆದರೆ ಒಮ್ಮೆ ಕೂಡ ಕಾರ್ನಿಂದ ಹೊರಬಂದು ಆ ವ್ಯಕ್ತಿಗೆ ಏನಾಗಿದೆ ನೋಡೋಣ ಎನ್ನುವ ಸಾಮಾನ್ಯ ಜ್ಞಾನ ಕೂಡ ಅವನ ತಲೆಗೆ ಬರಲಿಲ್ಲ. ಅದೇ ದಾರಿಯಲ್ಲಿ ಬರುತ್ತಿದ್ದ ವರ್ಷ ಇವೆಲ್ಲವನ್ನು ಗಮನಿಸುತ್ತಿದ್ದಳು. ತಕ್ಷಣ ವೃದ್ಧನ ಬಳಿ ಬಂದು, ಎದ್ದೇಳಿ ತಾತ, ತುಂಬ ಏಟಾಯ್ತಾ? ನೋವಾಗ್ತಿದ್ಯಾ? ನೋಡ್ಕೊಂಡು ಕ್ರಾಸ್ ಮಾಡೋದಲ್ವಾ ಎಂದು ಹೇಳಿ ಅವರ ಭುಜವನ್ನು ಎತ್ತಿ ಹಿಡಿದು ನಿಲ್ಲಿಸಿದಳು. ಅಯ್ಯೋ ಅಮ್ಮ, ಸ್ವಲ್ಪ ನೋವಾಗ್ತಿದೆ ಕಣಮ್ಮ ಕಾಲು. ಆದರೆ ಪರವಾಗಿಲ್ಲ, ಇಲ್ಲೇ ನನ್ನ ಮನೆ ಇರೋದು. ಹೇಗೋ ನಡ್ಕೊಂಡು ಹೋಗ್ತೀನಿ. ನಿನ್ನಿಂದ ತುಂಬ ಉಪಕಾರ ಆಯಿತು ಕಣಮ್ಮ. ಅದು ನಂಗೆ ಸ್ವಲ್ಪ ಗೊತ್ತಾಗಲಿಲ್ಲ. ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಾನು ನೋಡಲಿಲ್ಲ, ಆ ಹುಡುಗನೂ ನೋಡಿಲ್ಲ. ನನ್ನ ಕಾಲ ಮೇಲೇ ಕಾರ್ ಹತ್ತಿಸಿ ಈಗ ನನಗೇನೆ ಬೈತಾ ಇದ್ದಾನೆ. ಪರವಾಗಿಲ್ಲ ಬಿಡಮ್ಮ, ಈಗಿನ ಕಾಲದ ಹುಡುಗರಿಗೆ ಒಂದು ಸ್ವಲ್ಪನೂ ಮಾನವೀಯತೆ ಅನ್ನೋದಿಲ್ಲ. ಹೋಗಲಿ ಬಿಡು ಎಂದು ಹೇಳಿ ಹೊರಡಲು ಮುಂದಾದ ಆ ತಾತನ ಕೈಯನ್ನು ಹಿಡಿದು ನಿಲ್ಲಿಸಿದಳು ವರ್ಷ. ಏನು ತಾತ ಹೀಗೆ ಹೇಳ್ತಾ ಇದ್ದೀರಾ? ಅವನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಲೇಬೇಕು. ಅವನು ಬೇಕಂತ ಮಾಡಿದಲ್ಲ, ನನಗೂ ಗೊತ್ತಿದೆ. ಆದರೆ ಸೌಜನ್ಯಕ್ಕಾದರೂ ಬಂದು ಕ್ಷಮೆ ಕೇಳಬಹುದಿತ್ತಲ್ವ? ಅಷ್ಟೊಂದು ದೊಡ್ಡಸ್ತಿಕೆನ ಅವನಿಗೆ? ನೀವೆಲ್ಲೇ ಇರಿ, ನಾನು ಅವನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ. ಹೋಗಲಿ ಬಿಡು ಅಂತ ಹೇಳಿ ಅವನನ್ನು ಹೋಗೋಕ್ಕೆ ಬಿಟ್ಟರೆ ನಾಳೆ ಇನ್ನೊಬ್ಬರ ಮೇಲೂ ಹೀಗೇನೆ ಕಾರ್ ಹತ್ತಿಸಿ ಸಾಯಿಸೇ ಬಿಡ್ತಾನೆ. ಇರಿ ಬಂದೆ ಎಂದು ಹೇಳಿ ವರುಣ್ನ ಕಾರ್ನ ಬಳಿ ಬಂದಳು ವರ್ಷ. ಇದೆಲ್ಲವನ್ನು ದೂರದಿಂದಲೇ ಕಾರಿನಲ್ಲಿಯೇ ಕುಳಿತು ಗಮನಿಸುತ್ತಿದ್ದ ವರುಣ್ಗೆ ಇವಳು ಬಹುಶಃ ನನ್ನ ಹತ್ರ ಆ ಮುದುಕನ ಪರವಾಗಿ ಜಗಳ ಆಡೋದಕ್ಕೇನೆ ಬರ್ತಿದ್ದಾಳೆ ಅನಿಸುತ್ತೆ. ಎಲ್ಲ ನನ್ನ ಕರ್ಮ ಎಂದು ಹೇಳುತ್ತಾ ಹಣೆಗೆ ಚಚ್ಚಿಕೊಂಡನು ವರುಣ್. ಅಷ್ಟರಲ್ಲಿ ವರ್ಷ ಅವನ ಕಾರ್ ಮುಂದೆ ನಿಂತಿದ್ದಳು. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ಸ್ವಲ್ಪ ಕಾರಿಂದ ಇಳಿದು ಕೆಳಗೆ ಬರ್ತೀರಾ ಎಂದಳು ವರ್ಷ. ಕಾರ್ನ ಗಾಜನ್ನು ಓಪನ್ ಮಾಡಿದ ವರುಣ್, ಯಾಕೆ? ಓ, ಆ ಮುದುಕನಿಗೆ ನನ್ನ ಕಾರ್ ಗುದ್ದಿ ಏಟಾಗಿದ್ದಕ್ಕೆ ನೀನು ನನ್ನ ಹತ್ರ ಜಗಳ ಆಡೋದಕ್ಕೆ ಬಂದಿದ್ಯಾ ಎಂದು ವ್ಯಂಗ್ಯವಾಗಿ ಕೇಳಿದನು ವರುಣ್. ಹಲೋ ಮಿಸ್ಟರ್, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನಾನು ನಿಮ್ಮ ಹತ್ರ ಜಗಳ ಆಡೋದಕ್ಕೆ ಬಂದಿಲ್ಲ, ನ್ಯಾಯ ಕೇಳೋದಕ್ಕೆ ಬಂದಿದ್ದೀನಿ ಎಂದಳು ವರ್ಷ ದೃಢವಾಗಿ. ಕಣ್ಣಿಗೆ ಹಾಕಿದ ಕೂಲಿಂಗ್ ಗ್ಲಾಸನ್ನು ತೆಗೆಯುತ್ತಾ, ವಾಟ್? ನ್ಯಾಯನ? ನ್ಯಾಯ ಕೇಳೋಕೆ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ? ಜಾಸ್ತಿ ಮಾತಾಡಬೇಡ, ಸುಮ್ಮನೆ ಇಲ್ಲಿಂದ ಹೋಗು ಎಂದನು ವರುಣ್. ನೋಡಿ ಮಿಸ್ಟರ್,
ನೀವು ಆ ತಾತನ ಮೇಲೆ ಕಾರ್ ಹತ್ತಿಸಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನಿಮ್ಮಿಂದಾಗಿ ಅವರ ಕಾಲಿಗೆ ಏಟಾಗಿದೆ. ಕಾರಿಂದ ಇಳಿದು ಬಂದು ಅವರ ಹತ್ರ ಕ್ಷಮೆನಾದರೂ ಕೇಳಿ ಎಂದಳು ವರ್ಷ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಯಾರಂತ ನಿಂಗೆ ಗೊತ್ತಾ? ಈ ಬೆಂಗಳೂರನ್ನೋ ಮಹಾನಗರದ ಶ್ರೀಮಂತರ ವ್ಯಕ್ತಿಗಳ ಸಾಲಿನ ಪಟ್ಟಿಯಲ್ಲಿರೋ ಸುಧೀಂದ್ರ ಪಾಟೀಲ್ ಇದ್ದಾರಲ್ವಾ, ಅವ್ರ ಮಗ ನಾನು. ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ನಾನು ಆ ಮುದುಕನ ಹತ್ರ ಬಂದು ಕ್ಷಮೆ ಕೇಳಬೇಕಾ? ನೋ ವೇ, ಚಾನ್ಸೇ ಇಲ್ಲ. ನನಗೆ ಯಾರ ಹತ್ರನೂ ಕ್ಷಮೆ ಕೇಳಿ ಅಭ್ಯಾಸ ಇಲ್ಲ. ಗಾಟ್ ಇಟ್ ಎಂದನು ವರುಣ್. ನೋಡಿ, ನೀವು ಯಾರ ಮಗ ಅನ್ನೋದು ನನಗೇನು ಬೇಕಾಗಿಲ್ಲ. ನೀವೆಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅದನ್ನು ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ನೀವು ಯಾರಂತ ತಿಳ್ಕೊಂಡು ನಾನೇನು IAS ಎಕ್ಸಾಮ್ ಪಾಸ್ ಮಾಡಬೇಕಾಗಿಲ್ಲ. ಅದು ನನಗೆ ಬೇಡದಿರೋ ವಿಷಯ. ನಿಮಗೆ ಕ್ಷಮೆ ಕೇಳಿ ಅಭ್ಯಾಸ ಇಲ್ಲದಿದ್ದರೆ ಈಗ ಈ ತಾತನ ಹತ್ರ ಕ್ಷಮೆ ಕೇಳಿ ಅಭ್ಯಾಸ ಮಾಡ್ಕೊಳ್ಳಿ. ಮುಂದೆ ಅವಶ್ಯಕತೆ ಏನಾದರೂ ಬಿದ್ದಾಗ ನಿಮಗೆ ಹೆಲ್ಪ್ ಆಗುತ್ತೆ ಎಂದಳು ವರ್ಷ. ಲುಕ್, ನಾನು ಯಾರ ಹತ್ರನೂ ಕ್ಷಮೆ ಕೇಳಲ್ಲ. ಆವಾಗಲಿಂದ ನಾನು ನೋಡ್ತಾನೇ ಇದ್ದೀನಿ. ಏನು ಓವರಾಗಿ ಮಾತಾಡ್ತಾ ಇದ್ದೀಯಾ? ಆ ಮುದುಕ ನಿನ್ನ ತಾತನ ಅಥವಾ ಸಂಬಂಧಿಕನ? ಬೇರೆಯವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ನೀನು ಬರಬೇಡ. ಆ ಮುದುಕನೇ ಬಂದು ನನ್ನ ಕಾರ್ ಕೆಳಗೆ ಬಿದ್ದಿದ್ದು. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅವನ ಕರ್ಮ ಅವನೇ ಅನುಭವಿಸ್ತಾನೆ. ಬೇಕಾದರೆ ಅವನಿಗೆ ಎಷ್ಟು ಬೇಕೋ ಅಷ್ಟು ಹಣನ ಬಿಸಾಕ್ತೀನಿ. ಸುಮ್ಮನೆ ಕಾಲು ಕಿರ್ಕೊಂಡು ನನ್ನ ಜೊತೆ ಜಗಳಕ್ಕೆ ಬರಬೇಡ. ಅದು ನಿಂಗೂ ಒಳ್ಳೆಯದಲ್ಲ ಎಂದು ಕೋಪದಿಂದ ಹೇಳಿದನು ವರುಣ್. ನೋಡಿ ಮಿಸ್ಟರ್, ಒಂದು ವೇಳೆ ಅವರ ಕಾಲಿಗೆ ಏಟಾಗೋ ಬದಲು ಅವರ ಜೀವಕ್ಕೆ ಏನಾದರೂ ಅಪಾಯ ಆಗಿರ್ತಿದ್ದಿದ್ರೆ ಆವಾಗಲೂ ನೀವು ಹೀಗೆ ಹಣನ ಬಿಸಾಕಿ ಅವರಿಗೆ ಜೀವದಾನ ಮಾಡ್ತಾ ಇರ್ತಿದ್ರಾ? ಇಲ್ಲ ತಾನೆ? ಎಲ್ಲದನ್ನು ಕೂಡ ದುಡ್ಡಿನಿಂದ ಅಳಿಬೇಡಿ. ನಿಮ್ಮ ಹತ್ರ ದುಡ್ಡಿದ ಮಾತ್ರಕ್ಕೆ ಈ ದುರಹಂಕಾರ ತೋರಿಸೋದು ಒಳ್ಳೆಯದಲ್ಲ. ಈಗ ಒಳ್ಳೆ ಮಾತಿನಲ್ಲಿ ಅವ್ರ ಹತ್ರ ಕ್ಷಮೆ ಕೇಳ್ತೀರಾ ಅಥವಾ ಇಲ್ಲೇ ಜೋರಾಗಿ ಕೂಗಾಡಿ ಆ ತಾತನ ಮೇಲೆ ಕಾರ್ ಹತ್ತಿಸಿದ್ದೀರಾ ಅಂತ ಹೇಳಿ ಜನಗಳನ್ನು ಸೇರಿಸ್ಲು? ಮೊದಲೇ ನಿಮ್ಮಪ್ಪ ದೊಡ್ಡ ವ್ಯಕ್ತಿ ಅಂತಿದ್ದೀರಾ, ಅವರಿಗೂ ಗೊತ್ತಾಗಲಿ ಈ ದೊಡ್ಡ ವಿಷಯ ಎಂದಳು ವರ್ಷ ವ್ಯಂಗ್ಯವಾಗಿ. ಸ್ಟುಪಿಡ್ ಗರ್ಲ್, ಈಗ ನಾನೇನಾದರೂ ಆ ಮುದುಕನ ಹತ್ರ ಕ್ಷಮೆ ಕೇಳದೆ ಹೋದರೆ ಇವಳು ದಾರಿಲಿ ಹೋಗೋರನ್ನೆಲ್ಲ ಸೇರಿಸಿ ನನ್ನ ಹತ್ರ ಕ್ಷಮೆನೇ ಕೇಳಿಸ್ತಾಳೆ ಅನಿಸುತ್ತೆ. ಆಮೇಲೆ ಅದೇನಾದರೂ ವಿಷಯ ಡ್ಯಾಡ್ಗೆ ಗೊತ್ತಾದರೆ ನೋನೋ, ಹಾಗಾಗಬಾರ್ದು ಎಂದು ಹೇಳಿಕೊಳ್ಳುತ್ತಾ, ಸರಿ ಕ್ಷಮೆ ತಾನೇ, ಕೇಳ್ತೀನಿ ಬಾ ಎಂದು ರೋಷದಿಂದ ಕಾರ್ನ ಡೋರನ್ನು ಓಪನ್ ಮಾಡಿ ವರ್ಷಳ ಹಿಂದೆ ಬಂದನು ವರುಣ್. ನೋಡಿದ್ರಾ, ಈ ಮಾತನ್ನು ಆವಾಗ ಹೇಳ್ತಿದ್ರೆ ಇಷ್ಟೊಂದು ರಾಮಾಯಣನೇ ಆಗ್ತಾ ಇರಲಿಲ್ಲ. ಸರಿ, ಈಗ ಕೇಳಿ ಕ್ಷಮೆನ ಎಂದಳು ವರ್ಷ. ಕ್ಷಮಿಸಿ, ನನ್ನಿಂದ ತಪ್ಪಾಯಿತು. ತೆಗೊಳ್ಳಿ ಈ ಹಣನ, ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಎಂದನು ಮನಸ್ಸಿಲ್ಲದ ಮನಸ್ಸಿನಿಂದ. ಮೊದಲ ಬಾರಿಗೆ ಅವನ ಗರ್ವಭಂಗ ಆಗಿತ್ತು, ಅದು ಒಂದು ಹುಡುಗಿಯಿಂದ. ಅವನಿಗೆ ರೋಷಾಕ್ರೋಶ ಉಕ್ಕಿ ಹಾರಿ ಬರುತ್ತಿತ್ತು, ಆದರೆ ಏನೂ ಮಾಡುವ ಪರಿಸ್ಥಿತಿಯಲ್ಲಿರಲಿಲ್ಲ ಅವನು. ಕ್ಷಮೆ ಕೇಳಿದ ತಕ್ಷಣ ಅಲ್ಲಿ ಒಂದು ನಿಮಿಷವೂ ನಿಲ್ಲದೆ ಸಡಸಡನೆ ಬಂದು ಕಾರ್ನ ಡೋರನ್ನು ಓಪನ್ ಮಾಡಿ ಕೂಲಿಂಗ್ ಗ್ಲಾಸನ್ನು ಹಾಕಿಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿ ವರ್ಷನ ಬಳಿ ಬಂದನು. ಇವತ್ತು ನನ್ನ ಹತ್ರ ಕ್ಷಮೆ ಕೇಳಿಸಿಬಿಟ್ಟೆ, ಅದು ಈ ವರುಣ್ ಹತ್ರ. ನಿಂಗಿನ್ನೂ ನಾನು ಏನು ಅಂತ ಗೊತ್ತಿಲ್ಲ, ಆದರೆ ಗೊತ್ತಾಗುತ್ತೆ, ಗೊತ್ತು ಮಾಡಿಸ್ತೀನಿ. ಇವತ್ತು ನನ್ನ ಹತ್ರ ಕ್ಷಮೆ ಕೇಳಿಸಿದ್ದಕ್ಕೆ ನೀನು ಸರಿಯಾದ ಬೆಲೆನ ತೆರಬೇಕಾಗುತ್ತೆ. ಗುಡ್ ಬೈ. ಹೋ ಸಾರಿ, ವಿ ವಿಲ್ ಮೀಟ್ ಅಗೇನ್ ಎಂದು ಹೇಳುತ್ತಾ ಕಾರನ್ನು ಸ್ಪೀಡಾಗಿ ಸ್ಟಾರ್ಟ್ ಮಾಡಿಕೊಂಡ ಹೋದವರು ರೋಡ್ನಲ್ಲಿದ್ದ ಧೂಳನ್ನು ಹಾರಿಸಿಕೊಂಡೇ ಹೋಗಿದ್ದ. ಅದು ಅವನ ಕೋಪದ ಪ್ರತೀಕ ಎಂದು ವರ್ಷಳಿಗೆ ತಿಳಿಯಲು ತುಂಬ ಸಮಯ ಬೇಕಿರಲಿಲ್ಲ. ಆದರೆ ಇದ್ಯಾವುದನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ ವರ್ಷ. ಧೂಳನ್ನು ಎಬ್ಬಿಸಿಕೊಂಡು ಹೋದ ವರುಣ್ನ ಕಾರು ಅದಾಗಲೇ ಕಾಲೇಜನ್ನು ತಲುಪಿಬಿಟ್ಟಿತ್ತು. ವರುಣ್ನ ಕಾರು ಬಂದಿರುವುದನ್ನು ಕಂಡು ಅವನ ಗೆಳೆಯರು ಅಭಿಜಿತ್, ಗಿರೀಶ್, ಮದನ್, ಕಿರಣ್ ಎಲ್ಲರೂ ವರುಣ್ನ ಬಳಿ ಬಂದರು. ಹಾಯ್ ಮಗ, ಯಾಕಿಷ್ಟು ಲೇಟ್ ಮಾಡಿದೆ? ನಾವು ಆಗಲೇ ಬಂದು ನಿಂಗೋಸ್ಕರನೇ ಕಾಯ್ತಿದ್ವಿ. ಇವತ್ತು ಬೇರೆ ನಮಗೆ ಈ ಕಾಲೇಜ್ನಲ್ಲಿ ಫಸ್ಟ್ ಡೇ. ಕ್ಯಾಂಪಸ್ನಲ್ಲಿ ಎಲ್ಲಿ ನೋಡಿದರೂ ಕಲರ್ ಫ್ಲವರ್ಗಳೇ ಕಾಣಿಸ್ತಿದ್ದಾರೆ ಮಗ ಎಂದನು ಮದನ್. ಅಯ್ಯೋ ಇವನೊಬ್ಬ, ನಿನಗೆ ಯಾವಾಗಲೂ ಹುಡುಗಿರ ಬಗ್ಗೆನೇ ಯೋಚನೆ ಡಬ್ಬ. ಇದು PU ಕಾಲೇಜ್ ಅಲ್ಲ, ಡಿಗ್ರಿ ಕಾಲೇಜ್, ನೆನಪಿರಲಿ. ಇಲ್ಲಿರೋ ಹುಡುಗಿರೆಲ್ಲ ತುಂಬ ಘಾಟಿಯಾಗಿರ್ತಾರೆ, ಸ್ವಲ್ಪ ಹುಷಾರಾಗಿರು. ನಾವು ಸ್ವಲ್ಪ ತಪ್ಪಿದ್ರೂ ಕೂಡ ಮುಖಕ್ಕೆ ಮಂಗಳಾರತಿನೇ ಮಾಡಿಬಿಡ್ತಾರೆ ಎಂದನು ಅಭಿಜಿತ್. ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆವಾಗಲಿಂದ ಬರೀ ನಿಮ್ಗಳ ಮಾತೇ ಆಯಿತು. ನಮ್ಮ ಬಾಸ್ ಯಾಕೆ ಏನೂ ಮಾತಾಡ್ತಿಲ್ಲ ಎಂದ ಕಿರಣ್. ಏನಿಲ್ಲ ಮಗ, ಇವತ್ತು ಕಾಲೇಜಲ್ಲಿ ಫಸ್ಟ್ ಡೇ ಅಂತ ಖುಷಿಯಿಂದ ಬರ್ತಿದ್ದೆ. ಅಷ್ಟರಲ್ಲಿ ಯಾವಳು ಬಂದು ನನ್ನ ಮೂಡನ್ನ ಹಾಳು ಮಾಡಿಬಿಟ್ಲು. ಅದಕ್ಕೆ ಇಷ್ಟೊಂದು ಲೇಟ್ ಆಯಿತು ಎಂದನು ಮುಖ ಸಿಂಡರಿಸಿಕೊಳ್ಳುತ್ತಾ ವರುಣ್. ಏನೋ ಮಗ, ಏನು ಹೇಳ್ತಿದ್ಯಾ? ನೋಡೋಕ್ಕೆ ಹೆಂಗಿದ್ಲು ಅವಳು, ಏನಾದರೂ ಎಂದು ಗಿರೀಶ್ ಹೇಳುವ ಮೊದಲೇ ಅವನ ಕಪಾಳಕ್ಕೆ ಬಾರಿಸಿದ ವರುಣ್. ಯು ಈಡಿಯಟ್, ನನ್ನನ್ನೇನು ಅಂತ ಅಂದ್ಕೊಂಡಿದ್ಯಾ? ನಾನೇನು ನೀನಾ ಕಂಡ ಹುಡುಗಿರ ಹತ್ರ ಹೋಗೋಕೆ? ನಾನಿಲ್ಲಿ ಅವಳಿಂದ ನನ್ನ ಮೂಡ್ ಹಾಳಾಯ್ತಂತಿದ್ರೆ ಇವನೊಬ್ಬನದ್ದು ಬೇರೆಯೇ.
ಅವಳು ಈ ವರುಣ್ ಹತ್ರನೇ ಅದ್ಯಾವುದೋ ದಾರಿಯಲ್ಲಿ ಹೋಗೋ ಮುದುಕನ ಹತ್ತಿರ ಕ್ಷಮೆ ಕೇಳಿಸ್ಬಿಟ್ಲು. ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೆ ಯಾರ ಹತ್ರನೂ ಕ್ಷಮೆ ಕೇಳ್ದವನಲ್ಲ, ಅಂಥ ಕೆಲಸನೂ ನಾನು ಮಾಡಿಲ್ಲ. ಆದರೆ ಅವಳು ಇವತ್ತು ನನ್ನ ಹತ್ರನೇ ಕ್ಷಮೆ ಕೇಳಿಸ್ಬಿಟ್ಲು. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಎಷ್ಟು ಅವಮಾನ ಆಯಿತು ಗೊತ್ತಾ? ಆದರೆ ಅದಕ್ಕೆ ಅವಳು ಸರಿಯಾಗಿ ಅನುಭವಿಸ್ತಾಳೆ. ಅವಳು ಇವತ್ತು ಮಾಡಿರೋ ತಪ್ಪಿಗೆ ನಾನು ಸರಿಯಾಗಿ ಕೊಟ್ಟೇ ಕೊಡ್ತೀನಿ, ಬಡ್ಡಿ ಸಮೇತ ಸೇರಿಸಿ ಕೊಡ್ತೀನಿ ಎಂದನು ಹಲ್ಲು ಕಡಿಯುತ್ತಾ. ಗಿರೀಶ್ಗೆ ಬಿದ್ದ ಏಟನ್ನು ನೋಡಿ ಮತ್ತೆ ಆ ವಿಷಯದ ಬಗ್ಗೆ ಉಳಿದ ಗೆಳೆಯರು ಯಾರೂ ಕೆದಕಲು ಹೋಗಲಿಲ್ಲ. ಅವಳಿಗೂ ಗೊತ್ತಿತ್ತು, ವರುಣ್ಗೆ ಕೋಪ ಬಂದರೆ ಅವನು ಫ್ರೆಂಡ್ ಲೆಕ್ಚರ್ಸ್ ಅಂತ ನೋಡದೆ ಹಿಗ್ಗಮುಗ್ಗ ಬಾಡಿಸ್ತಿದ್ದಂತ. ಅವನಿಗಿರೋ ತಾಕತ್ತದು. ಅವನಿಗೆ ಎಲ್ಲರೂ ಹೆದರ್ತಿದ್ರು. ಆದರೆ ಅವನ ತಂದೆಗೆ ಇದ್ಯಾವ ವಿಷಯವೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿಂದ ವರುಣ್ ಸಮೇತ ಅವರೆಲ್ಲರೂ ಕಾಲೇಜ್ ಕ್ಯಾಂಪಸ್ಗೆ